ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಂಪ್ ಪೇಪರ್ ಅಂದರೆ ಏನು, ಅದರ ಉಪಯೋಗಗಳೇನು ಅಂತ ತಿಳ್ಕೊಳ್ಳೋಣ. ಸ್ಟ್ಯಾಂಪ್ ಪೇಪರಲ್ಲಿ ಮೂಲತಃ ಎರಡು ವಿಧ. ಫಸ್ಟ್ ಒನ್ ಬಂದು ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್, ಹಾಗೆ ಎರಡನೇದು ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್. ಈ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಕೋರ್ಟ್ನ ಒಂದು ವಿಚಾರಣೆಗೆ ಅಥವಾ ಕೋರ್ಟ್ನಲ್ಲಿ ನಡೆಯೋ ಪ್ರೊಸೀಡಿಂಗ್ಸ್ ಇದಕ್ಕೆಲ್ಲ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಯೂಸ್ ಆಗುತ್ತೆ. ಎರಡನೇದು ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್. ನೀವು ಯಾವುದೇ ಅಗ್ರಿಮೆಂಟ್ ಮಾಡಿಸ್ಬೇಕಾದ್ರೆ ಅಥವಾ ಅಫಿಡವಿಟ್, ರೆಂಟಲ್ ಅಗ್ರಿಮೆಂಟ್ ಅಥವಾ ಯಾವುದೇ ಡೀಡ್ ಮಾಡಿಸ್ಬೇಕಂದ್ರೆ ಈ ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಯೂಸ್ ಮಾಡಬೇಕಾಗುತ್ತೆ. ಇದು ಬೇರೆ ಬೇರೆ ಡಿನಾಮಿನೇಷನ್ಸ್, ಅಂದರೆ ನೀವು ಯಾವ ಕೆಲಸಕ್ಕೆ ಯೂಸ್ ಮಾಡ್ತೀರಾ, 100 ರೂಪಾಯಿ ಆಗಿರಬಹುದು, 500 ರೂಪಾಯಿ ಆಗಿರಬಹುದು, 2000 ಆಗಿರಬಹುದು, ಹೀಗೆ ಬೇರೆ ಬೇರೆ ತರಹದ ಸ್ಟ್ಯಾಂಪ್ ಪೇಪರ್ಸ್ಗಳಿರುತ್ತೆ. Here is your authorized stamp paper. Thank you very much. ಈ ಸ್ಟ್ಯಾಂಪ್ ಪೇಪರ್ಸ್ನ ನೀವು ಗೌರ್ಮೆಂಟ್ ಆಥರೈಸ್ಡ್ ವೆಂಡರ್ ಹತ್ರ ಪರ್ಚೇಸ್ ಮಾಡಬೇಕಾಗುತ್ತೆ. ನಿಮಗೂ ಏನಾದರೂ ಸ್ಟ್ಯಾಂಪ್ ಪೇಪರ್ಸ್ ಬೇಕಿದೆಯಾ? ಹಾಗಾದರೆ ನಮ್ಮ ಸಾಯಿ ಫೈಲಿಂಗ್ನ ಸಂಪರ್ಕಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.